ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹಿಂದುಳಿದ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು 159ನೇ ಪ್ರಶ್ನೆಯನ್ನು ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರಿಗೆ ಉತ್ತರವನ್ನ ಒದಗಿಸಿದ್ದಾರೆ. ಕನ್ನಡ ನಾಡು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂತ ಒಂದು ಅನನ್ಯ ಕೊಡುಗೆಯನ್ನು ನೀಡಿದೆ. ಅದರಲ್ಲಿ ವಿಜಾಪುರ ಭಾಗ ತಮ್ಗೆಲ್ಲ ಗೊತ್ತಿರಬಹುದು. ಬೇಂದ್ರೆ ಅವರ ಕಾಲದಿಂದ ಹಲಸಂಗಿ ಗೆಳೆಯರ ಬಳಗ, ಮಧುರಚಂದ್ರು, ಸಿಂಪಿ ಲಿಂಗನ್ ಅವರು, ಶ್ರೀರಂಗರು, ಅನೇಕ ಇತಿಹಾಸಕಾರರು ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆಯನ್ನ ನೀಡಿದ್ದಾರೆ. ಸೊ ವಿಜಾಪುರ ಭಾಗದಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆಗ್ಬೇಕಾಗಿತ್ತು. ಅದು ಮೇಲ್ನೋಟಕ್ಕೆ ಅವರು ಕೆಲವು ಸಮಿತಿಗಳನ್ನ ರಚನೆ ಮಾಡಿದ್ದಾರೆ. ಆದ್ರೆ ಯಾವ ಪ್ರಮಾಣದಲ್ಲಿ ಅದನ್ನ ಕಾರ್ಯಚಟುವಟಿಕೆಗಳು ನಡೀಬೇಕಾಗಿತ್ತು ಅಷ್ಟು ನಡೀತಾ ಇಲ್ಲ. ಸೊ ಕರ್ನಾಟಕ ವಿಭಿನ್ನವಾಗಿ ದೇಶದಲ್ಲಿ ಒಂದು ರಾಜ್ಯ ಇದ್ರೆ ಅದು ಸಾಹಿತ್ಯ ಲೋಕದ ಅನನ್ಯ ಕೊಡುಗೆ ಇದೆ. ಅದೇ ರೀತಿ ಬಿಜಾಪುರ ಭಾಗದಲ್ಲೂ ಸಹಿತ ಜನಪದ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ಇತಿಹಾಸಕಾರನ ಸ್ಮರಿಸ್ತಕ್ಕಂಥ ಕಾರ್ಯ ಅಲ್ಲಿ ಸಾಂಸ್ಕೃತಿಕ ಭವನ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅಲ್ಲಿ ನಡೀತಕ್ಕಂತ ಒಂದು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಕನ್ನಡ ಭವನವನ್ನ ಒಂದು ಸಾಹಿತ್ಯ ಲೋಕಕ್ಕೆ ಅನನ್ಯ ಸೇವೆ ಮಾಡ್ತಕ್ಕಂಥ ಅವಕಾಶ ಏನಲ್ಲಿ ಯುವ ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ. ಅವರೆಲ್ಲರೂ ಇವತ್ತು ಇಡೀ ರಾಜ್ಯದ ಮತ್ತು ದೇಶದ ಗಮನ ಸೆಳೀತಾ ಇದ್ದಾರೆ. ಸೊ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ನಡೀಲಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾವು ರಾಜ್ಯದಲ್ಲಿ ಈ ರೀತಿ ಸಾಹಿತ್ಯಗಳು ಇರುವಂತ 25 ಪ್ರತಿಷ್ಠಾನಗಳನ್ನ ಮಾಡಿ ಟ್ರಸ್ಟ್ಗಳ ಮುಖಾಂತರ ಸರ್ಕಾರದ ದುಡ್ಡನ್ನು ಕೊಡುವಂತದ್ದು ಸಾಹಿತ್ಯ ಲೋಕಕ್ಕೆ ತಂದೆ ಆದಂತ ಕೊಡುಗೆ ಕೊಟ್ಟವನ್ನು ಸ್ಮರಿಸಲಿಕ್ಕೆ ಮತ್ತು ಅವ್ರು ಇದು ಮಾಡ್ಲಿಕ್ಕೆ ಈಗಾಗಲೇ ಮಾಡ್ತಾ ಇದ್ವಿ. ಅದಕ್ಕೆ ಈಗ ನಮ್ಮ ಯಶವಂತರಾಯ ಗೌಡರು ಯುವ ಸಾಹಿತಿಗಳಿಗೆ ಅನುಕೂಲ ಆಗಕ್ಕೆ ಕನ್ನಡ ಭವನ ಬಗ್ಗೆ ಪ್ರಸ್ತಾವನೆ ಮಾಡಿದ್ರೆ, ಜಿಲ್ಲಾ ಅಧಿಕಾರಿಯಿಂದ ಕನ್ನಡ ಭವನದ ಜಾಗ ಮತ್ತು ಅದನ್ನ ಪ್ರಸ್ತಾವನೆ ಕಳಿಸಿದ್ರೆ ನಿಶ್ಚಿತವಾಗ್ಲೂ ಅದಕ್ಕೆ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಸಚಿವರು ಅದೇ ರೀತಿ ಡಾಕ್ಟರ್ ಸಿಂಪಿ ಲಿಂಗನ್ ಅವರು, ಶ್ರೀರಂಗರು, ರೇವಪ್ಪ ಕಾಪ್ಸಿ ಅವರು, ಗುರುದೇವ್ ರಾನಡೆ ಅವರು, ನೀವೆಲ್ಲ ರಾನಡೆ ಅವರನ್ನ ಕೇಳಬಹುದು. ಇಡೀ ದೇಶಾದ್ಯಂತ ಜನ ಇಂಡಿಯಲ್ಲಿ, ಬಿಜಾಪುರದಲ್ಲಿ, ಸೊ ಬೇರೆ ಬೇರೆ ಅನೇಕ ಕಡೆ ಅದನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಎಲ್ಲೋ ಒಂದ್ ಕಡೆ ಬೇಡ, ಎಲ್ಲ ಸಮಾಂತರವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆಗ್ಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಶಾಸಕರು ಏನು ಈ ಸಾಹಿತ್ಯ ಲೋಕದ ಬಗ್ಗೆ, ಸಾಹಿತ್ಯದ ಹಿರಿಯರ ಬಗ್ಗೆ ಏನು ಕಳಕಳಿಯನ್ನು ವ್ಯಕ್ತಪಡ್ತಾರೆ, ಅವರು ಯಾರು ಬೇರೆ ಬೇರೆ ತಾಲೂಕಿನಲ್ಲಿ ಹುಟ್ಟಿದಂತ ಅವರಿಗೆ ಏನು ಅವರು ಪ್ರಸ್ತಾವನೆ ಕೊಡ್ತಾರೆ ಆ ಪ್ರಸ್ತಾವನೆ ಸರ್ಕಾರ ಗಮನಿಸ್ತದೆ.